ಫ್ರೆಂಡ್ಸ್, ನಾನು ಕ್ರೀಮು ಮತ್ತು ಆರೆಂಜ್ ತಗೊಂಡಿದ್ದೀನಿ. ಸೈಜು 4.5 mm ತಗೊಂಡಿದ್ದೀನಿ. ಫಸ್ಟಿಗೆ ಕ್ರೀಮಿಂದ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮತ್ತು ಸ್ಟಿಚ್ ಮಾರ್ಕರ್ ಬೇಕು. ಫಸ್ಟಿಗೆ ಸ್ಲಿಪ್ ನಾಟ್ ಹಾಕ್ಕೊಂಡು 13 ಚೈನ್ ಹಾಕೊಳ್ಳೋಣ. 1 2 3 4 5 6 7 8 9 10 10 11 12 12 13 ಹೀಗೆ ನೋಡಿ. ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಇಲ್ಲಿ ಇದು ಸಿಂಗಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಒಂದೊಂದು ಸ್ಟಿಚ್ ಮೇಲೆ ನಾವು ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಹೀಗೆ ಫಸ್ಟಿಗೆ ಮಾತ್ರ ಸಿಂಗಲ್ ಕ್ರೋಶೆ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ, ಸ್ಲಿಪ್ ಸ್ಟಿಚ್ಚು. ಫಸ್ಟ್ ಮಾತ್ರ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಮತ್ತೆ ನೋಡಿ ಫ್ರಂಟ್ ಲೂಪ್, ಬ್ಯಾಕ್ ಲೂಪಲ್ಲಿ ಬರುತ್ತಿದೆ. ಫ್ರಂಟ್ ಲೂಪಲ್ಲ, ಇದು ಬ್ಯಾಕ್ ಲೂಪಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ನಾವು ಈ ಕಡೆ ಮಾತ್ರ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತೀವಿ. ಈ ಕಡೆ ಸೈಡಲ್ಲಿ ನೋಡಿ, ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ ನೋಡಿ, ದಾರ ಇರುತ್ತಲ್ಲ, ಇಲ್ಲಿ ಬೇಡ, ಈ ಕಡೆ ಸೈಡಿಗೆ ಒಂದು ಸಿಂಗಲ್ ಕ್ರೋಶೆ ಲಾಸ್ಟಿಗೆ. ಈಗ ಒಂದೊಂದು ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗೋಣ. ನೋಡಿ, ಈ ಲೂಪಲ್ಲಿ ಬ್ಯಾಕ್ ಲೂಪಲ್ಲಿ ನೋಡಿ, ಈಗ ಸ್ಲಿಪ್ ಸ್ಟಿಚ್. ಒಂದೊಂದು ಸ್ಲಿಪ್ ಸ್ಟಿಚ್, ಒಂದೊಂದು ಸ್ಟಿಚ್ ಮೇಲೆ 2 3 4 5 6 7 ನೋಡಿ, ಬ್ಯಾಕ್ ಲೂಪಲ್ಲಿ ನೋಡಿ, ಇಲ್ಲಿ 8 9 10 11 ನೋಡಿ ಫ್ರೆಂಡ್ಸ್, 11 ಸ್ಲಿಪ್ ಸ್ಟಿಚ್ ಆದಮೇಲೆ ಒಂದು ಲಾಸ್ಟಿಗೆ ಮಾತ್ರ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ಈ ಕಡೆ ಸೈಡ್ ಮಾತ್ರ ಸಿಂಗಲ್ ಕ್ರೋಶೆ ಹಾಕ್ತೀವಿ, ಈ ಕಡೆ ಸೈಡಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಣ. ನೋಡಿ, ಇಲ್ಲಿ ಈಗ 11 ಸ್ಲಿಪ್ ಸ್ಟಿಚ್ ಹಾಕಬೇಕು. ಇದು ಬ್ಯಾಕ್ ಲೂಪಲ್ಲಿ ಇಲ್ಲಿ
6, 7, 8, 9, 10, ಲಾಸ್ಟ್ 11. ಮತ್ತು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ತಾ ಹೋಗಬೇಕು. ನೋಡಿ ಚೈನ್ ಹಾಕ್ಕೊಂಡಿರ್ತೇವೆ, ಆ ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಬ್ಯಾಕ್ ಲೂಪಲ್ಲಿ ನಾವು ಮತ್ತೆ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗೋಣ. ನೋಡಿ 11 ಸ್ಲಿಪ್ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ನೋಡಿ ಲಾಸ್ಟಿಗೆ ಸಿಂಗಲ್ ಕ್ರೋಶ್. ನೋಡಿ ಈ ಕಡೆ ಸೈಡ್ ಮಾತ್ರ ನಾವು ಸಿಂಗಲ್ ಕ್ರೋಶೆ ಹಾಕೋದು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮತ್ತು ಬ್ಯಾಕ್ ಲೂಪಲ್ಲಿ ಒಂದು ಸ್ಲಿಪ್ ಸ್ಟಿಚ್. ನೋಡಿ ಫ್ರೆಂಡ್ಸ್ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಂಡು ಹೋಗಿ. ನೋಡಿ ಫಸ್ಟ್ ನಾವು ಸ್ಲಿಪ್ ಸ್ಟಿಚ್ಚು ಫಸ್ಟಿಗೆ ನಾವು ಇಲ್ಲಿಂದ ಇಲ್ಲಿ ತನಕ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಸ್ಲಿಪ್ ಸ್ಟಿಚ್ ಆದಮೇಲೆ ಲಾಸ್ಟಿಗೆ ಸಿಂಗಲ್ ಕ್ರೋಶೆ ಮತ್ತು ಟರ್ನ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆನೇ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಫಸ್ಟಲ್ಲಿ ನೋಡಿ ಈ ಕಡೆ ಎಲ್ಲ ಸ್ಟಾರ್ಟ್ ಮಾಡಿದ್ವಲ್ಲ ದಾರ ಇದೆಯಲ್ಲ ಈ ಕಡೆ ಸಿಂಗಲ್ ಕ್ರೋಶೆನೇ ಹಾಕ್ಕೊಳ್ಬೇಕು. ಮತ್ತೆಲ್ಲ ಸ್ಲಿಪ್ ಸ್ಟಿಚ್, ಇಲ್ಲಿ ಸಿಂಗಲ್ ಕ್ರೋಶೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗೋದು. 11 ಸ್ಲಿಪ್ ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನಮಗೆ ಈ ಕಡೆ ಸೈಡಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ನಾವಿಲ್ಲಿ ಎಷ್ಟು ಸಿಂಗಲ್ ಕ್ರೋಶೆ ಹಾಕೋಬೇಕಂದ್ರೆ ನೋಡಿ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಒಂದೊಂದರಲ್ಲಿ ನಾವು ಎರಡೆರಡು ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ 2 ಸಿಂಗಲ್ ಕ್ರೋಶೆ, ನೋಡಿ ಇಲ್ಲೊಂದು ನೋಡಿ ಇಲ್ಲಿ ಬರುತ್ತೆ, ಇಲ್ಲೊಂದು ಸಿಂಗಲ್ ಕ್ರೋಶೆ, ಇಲ್ಲೊಂದು ಸಿಂಗಲ್ ಕ್ರೋಶೆ, ಇಲ್ಲೊಂದು ಸಿಂಗಲ್ ಕ್ರೋಶೆ, ಇಲ್ಲೊಂದು ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್ ಎರಡೆರಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು ನಾವು. ಫಸ್ಟ್ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಇಲ್ಲಿಂದ ಎರಡೆರಡು, ನೋಡಿ ಎರಡು 4 2 4 6 8 10 12 14 16 18 20 22 24 26 28 30 32 34 36 38 40 42 44 46 48 50 52 54 56 58 60 62 64 66 68
70 ನೋಡಿ, 72 74 74 76 76 ಆದಮೇಲೆ 78 ಬರುತ್ತೆ ನೋಡಿ. ನಾವಿಲ್ಲೊಂದು ಹಾಕ್ಕೊಂಡಿದ್ದೀವಲ್ಲ, ನಾವಿಲ್ಲಿ ಒಂದು ಹಾಕ್ಕೊಂಡಿದ್ವಲ್ಲ, ಇಲ್ಲೊಂದು ಫಸ್ಟ್ ಒಂದು ಸಿಂಗಲ್ ಕ್ರೋಶೆ, ಒಟ್ಟು 79 ಸಿಂಗಲ್ ಕ್ರೋಶೆ ಬರಬೇಕು ನೋಡಿ. ಇಲ್ಲಿಂದ ಇಲ್ಲಿ ತನಕ ನಮಗೆ 79 ಸಿಂಗಲ್ ಕ್ರೋಶೆ ಹಾಕೋಬೇಕು ಫ್ರೆಂಡ್ಸ್. ಹೀಗೆ ಒಂದು ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿಂದ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮೂರು 3 ಸಿಂಗಲ್ ಕ್ರೋಶೆ ಆಯಿತು. 4 5 6 7 8 9 10 11 12 13 ಫ್ರೆಂಡ್ಸ್, ಇಲ್ಲಿಂದನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಸಿಂಗಲ್ ಕ್ರೋಶೆ. 13 14 15 16 17 18 19 20 21 22 22 23 ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, ಈಗ ಆಗ್ತಾ ಹೋಗಬೇಕು ಫ್ರೆಂಡ್ಸ್. ಇದೇ ರೀತಿ ಇಲ್ಲಿ ತನಕ ನಮಗೆ 79 ಸಿಂಗಲ್ ಕ್ರೋಶೆ ಹಾಕಬೇಕು. 79 ಸಿಂಗಲ್ ಕ್ರೋಶೆ ಹಾಕಿ ತೋರಿಸ್ತೀನಿ. ಇದೇ ರೀತಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಒಟ್ಟು ಟೋಟಲ್ 79 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಇದೊಂದು ನಾವೀಗ ನೋಡಿ ಈ ಸ್ಟಿಚ್ ಮೇಲೆ ನಾವು 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. 2 ಡಬಲ್ ಕ್ರೋಶೆ ಅಂದರೆ ಎರಡು ಚೈನ್ ಹಾಕ್ಕೊಂಡಿದ್ದೀವಿ. 2 ಚೈನನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ ನೋಡಿ. ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ಸೇಮ್ ಸ್ಟಿಚ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಸ್ಟಿಚ್ ಮೇಲೆ ಮತ್ತೆ 2 ಡಬಲ್ ಕ್ರೋಶೆ, 1 2 ನೋಡಿ. ಈಗ ನಾವು 4 ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. 1 2 3 4 ನೋಡಿ, 1 2 3 4 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 3 4. ನೆಕ್ಸ್ಟ್ ಅಲ್ಲಿ ನಾವು ಇದೇ ರೀತಿ ಫ್ಯಾನ್ ಹಾಕೋಬೇಕು ನೋಡಿ. ಈ ರೀತಿ 2 ಡಬಲ್ ಕ್ರೋಶೆ, 1 2 ಚೈನ್, ಮತ್ತು ಸೇಮ್ ಸ್ಟಿಚ್ಚಲ್ಲೇ ಮತ್ತೆ 2 ಡಬಲ್ ಕ್ರೋಶೆ ನೋಡಿ. ಹೀಗೆ ಮತ್ತೆ ಈಗ ಫ್ರೆಂಡ್ಸ್, ಇದೆರಡು ಆದಮೇಲೆ ನಾವೀಗ ಇಲ್ಲಿ ಒಂದು ಕಾರ್ನರ್ ಹಾಕೋಬೇಕು. ಕಾರ್ನರ್ ಅಂದರೆ ನಾವಿಲ್ಲಿ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು ನೋಡಿ. ಇದೊಂದು ಸ್ಟಿಚ್ಚು, ಇದೊಂದು ಸ್ಟಿಚ್, 1 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 1 2 ಚೈನ್, ಮತ್ತು ಸೇಮ್ ಸ್ಟಿಚ್ಚಲ್ಲೇ ಇನ್ನು
2 ಡಬಲ್ ಕ್ರೋಶೆ ಮತ್ತು 2 ಚೈನ್, ಮತ್ತು ನೋಡಿ ಅದೇ ಸೇಮ್ ಸ್ಟಿಚಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 1 ನೋಡಿ ಇದು ಕಾರ್ನರು, ಫಸ್ಟ್ ಕಾರ್ನರ್ ಇದು, 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ನೋಡಿ, 2 ಡಬಲ್ ಕ್ರೋಶೆ 2 ಚೈನ್, ಈ ಸೆಂಟ್ರಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಇಲ್ಲಿ, ನೋಡಿ ಇಲ್ಲಿ, ಮತ್ತು ಈಗ 2 ಡಬಲ್ ಕ್ರೋಶೆ 2 ಸ್ಟಿಚನ್ನು ಸ್ಕಿಪ್ ಮಾಡಿ 1 2 ಸ್ಟಿಚನ್ನು ಸ್ಕಿಪ್ ಮಾಡಿ ಮತ್ತೆ 1 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 2 ಚೈನ್ ಮತ್ತು 2 ಡಬಲ್ ಕ್ರೋಶೆ 1 2 ನೋಡಿ ಹೀಗೆ ಫ್ರೆಂಡ್ಸ್. ಮತ್ತೆ ಈಗ ನಾವು 4 ಸ್ಟಿಚನ್ನು ಸ್ಕಿಪ್ ಮಾಡಬೇಕು, 1 2 3 4 ನೋಡಿ ಇಲ್ಲಿಂದ 1 2 3 4. ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಇದೇ ರೀತಿ 2 ಡಬಲ್ ಕ್ರೋಶೆ 2 ಚೈನ್ ಮತ್ತು 2 ಡಬಲ್ ಕ್ರೋಶೆ, ಮತ್ತೆ ಈಗ 4 ಸ್ಟಿಚನ್ನು ಸ್ಕಿಪ್ ಮಾಡಬೇಕು, 1 2 3 4. ನೆಕ್ಸ್ಟಲ್ಲಿ ಮತ್ತೆ ಇದೇ ರೀತಿ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಈಗ ಮತ್ತೆ ಒಂದು ಕಾರ್ನರ್ ಹಾಕೊಳ್ಳೋಣ. ನೋಡಿ 2 ಚೈನ್ 2 ಸ್ಟಿಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 2 ಚೈನ್ ಮತ್ತು ಸೇಮ್ ಸ್ಟಿಚಲ್ಲಿ 2 ಡಬಲ್ ಕ್ರೋಶೆ, ಕಾರ್ನರ್ ಇದು, 1 2 ಮತ್ತು 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ನೋಡಿ ಫ್ರೆಂಡ್ಸ್. ಇದು ಸೆಕೆಂಡ್ ಕಾರ್ನರು. ಇದು ನಾವು ಸ್ಟಿಚ್ ಮಾರ್ಕರನ್ನು ಸೆಂಟ್ರಲ್ಲಿ ಹಾಕೊಳ್ಳೋಣ. ನೋಡಿ ಇಲ್ಲಿ ಮತ್ತೆ ಈಗ 2 ಸ್ಟಿಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಇದೇ ರೀತಿ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಮತ್ತು ಈಗ 1 2 3 4 ಸ್ಟಿಚನ್ನು ಸ್ಕಿಪ್ ಮಾಡಿ 1 2 3 4. ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಮತ್ತು 4 ಸ್ಟಿಚನ್ನು ಸ್ಕಿಪ್ ಮಾಡಬೇಕು, 1 2 3 4, 1 2 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ಮತ್ತು 1 2 3 4 ಫಿಫ್ತ್ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ 2 ಡಬಲ್ ಕ್ರೋಶೆ 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತು ಈಗ 4 ಸ್ಟಿಚನ್ನು ಸ್ಕಿಪ್ ಮಾಡಿ 1 2 3 4. ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ
ನೋಡಿ ಈಗ ನಾವಿಲ್ಲಿ ಕಾರ್ನರ್ ಆದಮೇಲೆ 1 2 3 4 5 ಈ ರೀತಿ ಡಬಲ್ ಕ್ರೋಶೆ ಒಂದು ಫ್ಯಾನ್ಸ್ ಹಾಕಿದ್ದೀವಲ್ಲ ಈ ರೀತಿ ಅದನ್ನು 4 ಹಾಕೋದು 1 2 3 4 5 ಹಾಕೊಂಡ್ಮೇಲೆ ಈಗ ಮತ್ತೆ ನಾವು ಕಾರ್ನರ್ ಹಾಕೊಳ್ಳೋಣ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ಕಾರ್ನರ್ ಇದು 1 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ 2 ಚೈನ್ ಇದು ಮತ್ತೆ ಒಂದು ಸಿಂಪಲ್ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ ಮತ್ತೆ ಈಗ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡೋದು ನೋಡಿ 1 2 ನೆಕ್ಸ್ಟಲ್ಲಿ ಮತ್ತೆ ಇದೇ ರೀತಿ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಮತ್ತೆ ಈಗ 1 2 3 4 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತು ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಮತ್ತು 1 2 3 4 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 3 1 2 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ನೋಡಿ ಹೀಗೆ ಫ್ರೆಂಡ್ಸ್ ಮತ್ತೆ ಕಾರ್ನರ್ ಹಾಕೊಳ್ಳೋಣ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ 2 ಚೈನ್ ಮತ್ತು 2 ಡಬಲ್ ಕ್ರೋಶೆ 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ಇದೊಂದು ಕಾರ್ನರು ಸೆಂಟ್ರಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ ಮತ್ತೆ ಈಗ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಮತ್ತು ಈಗ 1 2 3 4 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 5th ನಾವು 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ನೋಡಿ ಹೀಗೆ ನೋಡಿ ಈಗ ಲಾಸ್ಟಲ್ಲಿ ನೋಡಿ 2 ಸ್ಟಿಚ್ ಉಳಿತು 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಇಲ್ಲಿ ಡಬಲ್ ಕ್ರೋಶೆ ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾವು 2 ಚೈನ್ ಅಂದರೆ ಒಂದು ಡಬಲ್ ಕ್ರೋಶೆ ಇಲ್ಲಿ 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಫ್ಯಾನ್ಸ್ ಹಾಕ್ಕೊಂಡಿದ್ವಿ 1 2 ಆದಮೇಲೆ ಕಾರ್ನರ್ ಮತ್ತು 1 2 3 ಆದಮೇಲೆ ಒಂದು ಕಾರ್ನರ್ ಮತ್ತು 1 2 3 4 5 ಆದಮೇಲೆ ಒಂದು ಕಾರ್ನರ್ ಮತ್ತು ಈ ಕಡೆ ನೋಡಿ 3 ಆದಮೇಲೆ ಒಂದು ಕಾರ್ನರ್ ಮತ್ತು 2 ಹೀಗೆ ಫ್ರೆಂಡ್ಸ್ ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ನೋಡಿ ಮತ್ತೆ ಈಗ ನಾವು
ಇಲ್ಲಿ ಫಸ್ಟಿಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಪ್ಲಸ್ ಇದು ರಿಪೀಟ್ ರೋ, ಇದೊಂದು ರೋ ಇದೊಂದು ರೌಂಡ್ ಆಗುತ್ತೆ, 2 ರೌಂಡು. ನೋಡಿ ಫಸ್ಟಿಗೆ ನಾವು ನೋಡಿ ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಫ್ರಂಟ್ ಪೋಸ್ಟ್ ಹಾಕೊಳ್ಳೋಣ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಆಮೇಲೆ ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಮತ್ತು ಅದೇ ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ. ಹೀಗೆ ಒಂದು ಫ್ರಂಟ್ ಪೋಸ್ಟು ಈ ಚೈನ್ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಒಂದು ಹಾಫ್ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತೆ ನೆಕ್ಸ್ಟ್ ಅಂತ ತೋರಿಸ್ತೀನಿ. ಫ್ರಂಟ್ ಪೋಸ್ಟ್ ಈ ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ ಈ ಡಬಲ್ ಕ್ರೋಶೆ ಇಲ್ಲ, ಈ ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ. ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ, 1 ಚೈನ್ ಮತ್ತು ಹಾಫ್ ಡಬಲ್ ಕ್ರೋಶೆ, ಮತ್ತು ಈ ಕಡೆ ಒಂದು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಕಾರ್ನರಿಗೆ ಬಂದ್ವಿ ನಾವು. ನೋಡಿ ಕಾರ್ನರಲ್ಲಿ ಫಸ್ಟಿಗೆ ಫ್ರಂಟ್ ಪೋಸ್ಟ್ ನೋಡಿ ಫಸ್ಟ್ 2 ಚೈನ್ ಹಾಕಿದ್ವಲ್ಲ, ಇದೊಂದು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ. 2 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ನೋಡಿ ಈ 2 ಡಬಲ್ ಕ್ರೋಶೆ ಸೆಂಟ್ರಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ, ನೋಡಿ ಈ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಸ್ಟಿಚ್ ಮಾರ್ಕರ್ ತಗೊಳ್ಳೋಣ. ನೋಡಿ ಈ ಸೆಂಟ್ರಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ, ಫಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡೆ, ಮತ್ತು ನೆಕ್ಸ್ಟಲ್ಲೂ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಫ್ರಂಟ್ ಪೋಸ್ಟ್ ನೋಡಿ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ 1 ಚೈನ್ ಮತ್ತು ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತು ಈಗ ಫ್ರಂಟ್ ಪೋಸ್ಟ್ ಇದನ್ನು ಸ್ಕಿಪ್ ಮಾಡಿ ಫ್ರಂಟ್ ಪೋಸ್ಟ್. ನೋಡಿ ಹೀಗೆ. ಇಲ್ಲಿ ನೋಡಿ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಸೆಂಟ್ರಲ್ಲೇ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಇಲ್ಲಿ ನೋಡಿ ಹೀಗೆ. ಮತ್ತು ಈಗ ಇದೇ ರೀತಿಯೇ ಹಾಕ್ತಾ ಹೋಗೋದು. ನೆಕ್ಸ್ಟಲ್ಲಿ ಫ್ರಂಟ್ ಪೋಸ್ಟ್ ಈ ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ 2 ಚೈನ್ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ. ನೋಡಿ ಇದನ್ನು ಬಿಟ್ಟು ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, 1 ಚೈನ್ ಮತ್ತು ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದೆರಡು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿರ್ತೀವಿ, ಈ ಕಡೆ ಒಂದು ಈ ಕಡೆ ಒಂದು. ಮತ್ತು ಈ ಕಾರ್ನರಿಗೆ ಬಂದ್ವಿ. ನೋಡಿ ಫಸ್ಟು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, 1 ಚೈನ್ ಮತ್ತು ಹಾಫ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ನೆಕ್ಸ್ಟಲ್ಲೂ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಕಾರ್ನರಲ್ಲಿ ಮಾತ್ರ ಹೀಗೆ ಫ್ರಂಟ್ ಪೋಸ್ಟ್. ಆಮೇಲೆ ಮತ್ತೆ 2 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ.
ನೋಡಿ ಹೀಗೆ ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ ಫ್ರಂಟ್ ಪಾಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ನೋಡಿ ಇಲ್ಲಿ ಸೆಂಟ್ರಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಇದೇ ರೀತಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನೋಡಿ ಇಲ್ಲಿಂದ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಫ್ರಂಟ್ ಪೋಸ್ಟು, ಇದೊಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಇದೆರಡು ಚೈನ್ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇದು ಸ್ಕಿಪ್ ಮಾಡಿದ್ದೀವಿ. ಈ ಕಡೆ ಒಂದು ನೋಡಿ ಇದೇ ರೀತಿ ಫ್ಯಾನ್ಸ್ ಹಾಕ್ಕೊಳ್ತಾ ಹೋಗೋದು. ನೋಡಿ ಇಲ್ಲಿ ಮಾತ್ರ ನಾವು ಕಾರ್ನರಲ್ಲಿ ಮಾತ್ರ ನೋಡಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿದ್ದೀವಿ. ಎರಡು ಚೈನ್ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ನೋಡಿ ಇಲ್ಲಿ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈ ಕಡೆ ಒಂದು ನೋಡಿ ಇದೆರಡು ಫ್ಯಾನ್ಸ್ ಅಲ್ವಾ, ಈ ಕಡೆ ಒಂದು ನೋಡಿ, ಈ ಕಡೆ ಒಂದು ಹಾಫ್ ಡಬಲ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇದಿಷ್ಟು ಕಾರ್ನರಲ್ಲಿ ಹಾಕೋಬೇಕು. ಮತ್ತು ಬಾಕಿ ಎಲ್ಲ ನಾವಿಲ್ಲಿ ಹಾಕಿದ್ದೀವಲ್ಲ, ನೋಡಿ ಇಲ್ಲಿ ಇದೇ ರೀತಿಯೇ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ಇದೇ ರೀತಿ ಎಂಡ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ ಲಾಸ್ಟಿಗೆ ನೋಡಿ 2 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ಒಂದು ಡಬಲ್ ಕ್ರೋಶೆ ಲಾಸ್ಟಿಗೆ. ನೋಡಿ ಈ ಕಡೆನೂ ಹಾಕಿರ್ತೀವಲ್ಲ 2 ಚೈನು, ನೋಡಿ ಇಲ್ಲಿ ಅದೇ ರೀತಿ ಈ ಕಡೆ ಒಂದು ಲಾಸ್ಟು ಸ್ಟಿಚ್ ಮೇಲೆ ಒಂದು ಡಬಲ್ ಕ್ರೋಶೆ ಮತ್ತು ಈಗ 2 ಚೈನ್ ಟರ್ನ್. ಈಗ 3ನೇ ರೌಂಡಿಗೆ ಬಂದ್ವಿ, 2 ರೌಂಡಿಗೆ ಸಾರಿ ಫ್ರೆಂಡ್ಸ್, ಇದು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಆರೆಂಜ್ ತಗೊಳ್ಳೋಣ. ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಂದ, ಮತ್ತು ಈಗ 2 ಚೈನ್ ಟರ್ನ್. ಈಗ 3rd ರೌಂಡ್ ಹಾಕೊಳ್ಳೋಣ. ನೋಡಿ ಫಸ್ಟ್ ನಾವು ಇಲ್ಲಿ ನೋಡಿ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರ ಮಧ್ಯದಲ್ಲಿ ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್ ಹಾಕಿ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಸೆಂಟ್ರಲ್ಲಿ ನಾವು ಇದೇ ರೀತಿ ಪ್ಯಾಟರ್ನ್ ಹಾಕಬೇಕು. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ನೋಡಿ ನೆಕ್ಸ್ಟ್ ನಾವಿಲ್ಲಿ ಕಾರ್ನರ್ ಹಾಕ್ಕೊಂಡಿದ್ದೀವಲ್ಲ, ಕಾರ್ನರಲ್ಲಿ ನಾವು ಇದೇ ರೀತಿ ಹಾಕೋಬೇಕು. ನೋಡಿ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನಾವು 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಹೀಗೆ ನೋಡಿ. ಮತ್ತೆ ಈಗ ನಾವು 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ನೋಡಿ ಈ ಕಡೆಯಿಂದ ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ ಅದರ ಮಧ್ಯದಲ್ಲಿ ನಾವು
ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಹೀಗೆ ನೋಡಿ, ಹೀಗೆ. ಮತ್ತು ಈಗ ಒಂದು ಚೈನ್ ಗ್ಯಾಪಲ್ಲಿ ನಾವು ಒಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಹೀಗೆ ಫ್ರೆಂಡ್ಸ್, ನಾವಿಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಅದು ಹೀಗೆ ನೋಡಿ. ಮತ್ತೆ ನಾವಿಲ್ಲಿ ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಇದೇ ರೀತಿ ಹಾಕೊಂಡು ಹೋಗೋದು ಫ್ರೆಂಡ್ಸ್. ನೋಡಿ, ಮತ್ತೆ ಈಗ ಒಂದು ಚೈನ್ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಹಾಫ್ ಡಬಲ್ ಕ್ರೋಶೆ ಆಗಿರ್ತೀವಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ, ಅದರ ಮಧ್ಯದಲ್ಲಿ ನೋಡಿ, ಹೀಗೆ ನೋಡಿ. ಮತ್ತೆ ಕಾರ್ನರಿಗೆ ಬಂದ್ವಿ. ನೋಡಿ, ಕಾರ್ನರಲ್ಲೂ ಅಷ್ಟೇ ನಾವು ನೋಡಿ ಇಲ್ಲಿ ಹಾಕಿದ್ದೀವಲ್ಲ, ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಹಾಫ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ಈಗ ಎರಡು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ ಸೆಂಟ್ರಲ್ಲೇ ನಾವು ಕಾರ್ನರಲ್ಲಿ ಮಧ್ಯದಲ್ಲಿ ನಾವು ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ನೋಡಿ, ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ ಇದೇ ರೀತಿ ಹಾಕ್ತಾ ಹೋಗೋದು. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಒಂದು ಚೈನ್ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ಹಾಕೋಬೇಕು. ನೋಡಿ, ಮತ್ತೆ ಇವಾಗ ನಾವು ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಸೆಂಟ್ರಲ್ಲಿ, ಅಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಫ್ರೆಂಡ್ಸ್, ಇದೇ ರೀತಿ ಹಾಕ್ತಾ ಹೋಗೋದು. ಇದು ರಿಪೀಟ್ ನಂಬರ್ 3 2 ಹೇಳಿದೆ, ಆದರೆ ಇದು ಇದೇ ರೀತಿ ಹಾಕೊಳ್ಳೋದು. ಇದು ಎಲ್ಲ ಇಲ್ಲಿ ಕಾರ್ನರಲ್ಲಿ ಮಾತ್ರ ನಾವು ಒಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಇಲ್ಲಿ ಡಬಲ್ ಕ್ರೋಶೆ, ಇಲ್ಲಿ ಡಬಲ್ ಕ್ರೋಶೆ, ಮತ್ತು ಬಾಕಿ ಎಲ್ಲ ಇದೇ ರೀತಿ ಹಾಕ್ತಾ ಹೋಗೋದು. ನೋಡಿ, ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಹಾಫ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದರ ಸೆಂಟ್ರಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಫ್ರೆಂಡ್ಸ್, ಇದೇ ರೀತಿ ಹಾಕೊಳ್ಳಿ. ಇದೇ ರೀತಿ ಎಂಡ್ ತನಕ ಹಾಕೊಳ್ಳಿ, ಎಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದು ರೌಂಡ್ ಕಂಪ್ಲೀಟ್ ಆಯಿತು. ರಿಪೀಟ್ ರೌಂಡ್ 3. ನಾವೀಗ ಎರಡು ರೌಂಡ್ ಹಾಕ್ಕೊಂಡಿದ್ದೀವಲ್ಲ, ಅದೇ ರೀತಿಯೇ ಹಾಕ್ಕೊಂಡು ಹೋಗೋದು. ಕಾರ್ನರಲ್ಲಿ ಮಾತ್ರ ಈ ರೀತಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಲಾಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಇಲ್ಲೇ ಒಂದು ಡಬಲ್ ಕ್ರೋಶೆ, ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಈಗ ಫ್ರಂಟ್ ಪೋಸ್ಟ್, ಫಸ್ಟ್ 2 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, 1 ಚೈನ್ ಮತ್ತು ಹಾಫ್ ಡಬಲ್ ಕ್ರೋಶೆ.
ಮತ್ತು ನೋಡಿ ಈ ಡಬಲ್ ಕ್ರೋಶೆ ಒಂದು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಫಸ್ಟ್ ಹಾಕಿದ್ವಲ್ಲ ನಾವು ನೋಡಿ ಈ ರೌಂಡಲ್ಲಿ ಹಾಕಿದ್ವಲ್ಲ ಅದೇ ರೌಂಡ್ ಎರಡನೇ ರೌಂಡಲ್ಲಿ ಹಾಕಿದ್ವಲ್ಲ ಅದೇ ರೌಂಡು ನೋಡಿ ಹೀಗೆ ಮತ್ತು ಈಗ ನೋಡಿ ಫ್ರಂಟ್ ಪೋಸ್ಟ್ ನೋಡಿ ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡೋದು ಈ ಕಡೆ ಡಬಲ್ ಕ್ರೋಶೆ ಈ ಕಡೆ ಡಬಲ್ ಕ್ರೋಶೆ ಇದು ಮಧ್ಯದಲ್ಲಿ ನಾವು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ ಹಾಫ್ ಡಬಲ್ ಕ್ರೋಶೆ ಒಂದು ಚೈನ್ ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ ಒಂದು ಚೈನ್ ಹಾಫ್ ಡಬಲ್ ಕ್ರೋಶೆ ಫ್ರಂಟ್ ಪೋಸ್ಟ್ ನೋಡಿ ಈಗ ನಾವು ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಕಾರ್ನರಲ್ಲಿ ಅಲ್ಲಿ ವಿ ಸ್ಟಿಚ್ ಹಾಕೋಬೇಕು ಒಂದು ಡಬಲ್ ಕ್ರೋಶೆ ಟೂ ಚೈನ್ ಮತ್ತು ಅದೇ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ವಿ ಸ್ಟಿಚ್ ಹಾಕಿದ್ದೀವಲ್ಲ ಅಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ ಫ್ರೆಂಡ್ಸ್ ಇಲ್ಲೇನು ಚೇಂಜಸ್ ಇಲ್ಲ ನೋಡಿ ಇದೇ ರಿಪೀಟ್ ಎರಡು ರೌಂಡ್ ಇದೆಯಲ್ಲ ಅದನ್ನೇ ಹಾಕೊಂಡು ಹೋಗೋದು ಕಾರ್ನರಲ್ಲಿ ಮಾತ್ರ ನಾವು ನೋಡಿ ಡಬಲ್ ಕ್ರೋಶೆ ನೆಕ್ಸ್ಟಲ್ಲಿ ನಾವು ವಿ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಈಗ ಮತ್ತು ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ ಒಂದು ಚೈನ್ ಹಾಫ್ ಡಬಲ್ ಕ್ರೋಶೆ ಫ್ರಂಟ್ ಪೋಸ್ಟ್ ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ ಒಂದು ಚೈನ್ ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ನೋಡಿ ಹೀಗೆ ಕಾರ್ನರಲ್ಲಿ ಮಾತ್ರ ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ ಒಂದು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ ಮಾತ್ರ ವಿ ಸ್ಟಿಚ್ ಹಾಕಬೇಕು ಒಂದು ಡಬಲ್ ಕ್ರೋಶೆ ಟೂ ಚೈನ್ ಒಂದು ಡಬಲ್ ಕ್ರೋಶೆ ಮತ್ತು ಬಾಕಿ ಎಲ್ಲ ಇದೇ ರೀತಿ ಹಾಕೊಂಡು ಹೋಗೋದು ನೋಡಿ ಫ್ರಂಟ್ ಪೋಸ್ಟ್ ಟು ಹಾಫ್ ಡಬಲ್ ಕ್ರೋಶೆ ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಚೈನ್ ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಇದೇ ರೀತಿ ರಿಪೀಟ್ ಮಾಡಿ ಫ್ರೆಂಡ್ಸ್ ಈಗ ಹಾಕಿದ್ದೀವಲ್ಲ ಈ ರೀತಿ ಇದೇ ರೀತಿಯೇ ಇಲ್ಲಿ ತನಕ ರಿಪೀಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ ಎರಡು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಮತ್ತು ಎರಡು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ರಿಪೀಟ್ ರೋ ಸೆಕೆಂಡ್ ರೋ ಅಲ್ಲಿ ಹಾಕ್ಕೊಂಡಿದ್ವಲ್ಲ ನೋಡಿ ಈ ರೋ ಅಲ್ಲಿ ಅದೇ ರೀತಿ ಹಾಕ್ತಾ ಹೋಗಬೇಕು ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಚೈನ್ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ನಾವು ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ಟೂ ಚೈನ್ ಟೂ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ನೋಡಿ ಮತ್ತೆ ಈಗ ನೋಡಿ ಇಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ ಇದೇ ರೀತಿ ಹಾಕಬೇಕು ಒನ್ ಟೂ ಟೂ ಡಬಲ್ ಕ್ರೋಶೆ ಟೂ ಚೈನ್ ಟೂ ಡಬಲ್ ಕ್ರೋಶೆ ಫ್ರೆಂಡ್ಸ್ ಇದು ಫಸ್ಟ್ ರೌಂಡಲ್ಲಿ ಹಾಕಿದ್ವಲ್ಲ ನಾವು ನೋಡಿ ಇಲ್ಲಿ ಈ ರೌಂಡನ್ನು ನಾವು ಹಾಕ್ಕೊತಾ ಇರೋದು ಈ ರೌಂಡನ್ನು
ಈಗ ನಾನು 4 ರೌಂಡ್ ಹಾಕಿದೆ ಇಲ್ಲಿ ತನಕ. ನೋಡಿ 1 2 3 4. ನೋಡಿ ಈ 4 ರೌಂಡೇ ರಿಪೀಟ್ ಆಗುತ್ತೆ. ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್. ಇದು 4 ರೌಂಡೇ ರಿಪೀಟ್ ಆಗೋದು. ಈಗ ನಾನು ಫಸ್ಟ್ ರೌಂಡಿಗೆ ಮತ್ತೆ ಬಂದಿದ್ದೀನಿ. ನೋಡಿ ಈ ರೌಂಡ್ ಹಾಕ್ತಾ ಇರೋದು, ಇಲ್ಲಿ ಹಾಕಿದ್ನಲ್ಲ ಫಸ್ಟ್, ಈ ರೌಂಡ್ ಹಾಕ್ತಾ ಇದ್ದೀನಿ. ಒಂದು ಚೈನ್ ಗ್ಯಾಪಲ್ಲಿ ಮತ್ತು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಈ ಕಾರ್ನರಿಗೆ ಬಂದ್ವಿ. ನೋಡಿ ಇಲ್ಲಿ ವಿ ಸ್ಟಿಚ್ ಹಾಕಿದ್ವಲ್ಲ, ಇಲ್ಲಿ ಮತ್ತೆ ನೋಡಿ ನಾವಿಲ್ಲಿ ಹಾಕಿದ್ವಲ್ಲ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಇದೇ ರೀತಿ ಹಾಕಬೇಕು. ನೋಡಿ ಇಲ್ಲಿ ವಿ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ 2 ಡಬಲ್ ಕ್ರೋಶೆ ಇದೆಯಲ್ಲ, ಅಲ್ಲಿಗೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಈ ಸೆಂಟ್ರಲ್ಲಿ ಮತ್ತೆ ಈಗ ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಹೀಗೆ ನೋಡಿ ಈಗ ನಾವು 4 ರೌಂಡ್ ಹಾಕೊಳ್ತೀವಲ್ಲ, ಫಸ್ಟ್ ರೌಂಡನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಈ ರೌಂಡನ್ನು ನೋಡಿ ಇಲ್ಲಿ ಹಾಕೊಂಡಿದ್ವಲ್ಲ, ಇದನ್ನು ಫ್ರೆಂಡ್ಸ್ ಈಗ ಇದೇ ರೀತಿ ಹಾಕೊಳ್ಳಿ. ಕಾರ್ನರಲ್ಲಿ ಮಾತ್ರ ನೋಡಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್. ಇದು ವಿ ಸ್ಟಿಚ್ ಹಾಕಿರ್ತೀವಲ್ಲ, ಅದು ಬಾಕಿ ಎಲ್ಲ ಇದೇ ರೀತಿ ಹಾಕ್ಕೊಳ್ತಾ ಹೋಗೋದು. ನೋಡಿ ಇಲ್ಲಿ ವಿ ಸ್ಟಿಚ್ಚಲ್ಲಿ ಮಾತ್ರ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತು ಬಾಕಿ ಎಲ್ಲ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕೊಂಡು ಹೋಗೋದು. ಫ್ರೆಂಡ್ಸ್ ಇದೇ ರೀತಿ ಹಾಕೊಳ್ಳಿ, ಈ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಸೆಕೆಂಡ್ ಚೈನಿಗೆ ಡಬಲ್ ಕ್ರೋಶೆ, ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈಗ ರಿಪೀಟ್ ರೋ 2, ಸೆಕೆಂಡ್ ರೋ ಅಲ್ಲಿ ನಾವೀಗ ಸೆಕೆಂಡ್ ರೋ ಹಾಕೋಣ. ನೋಡಿ ಈ ರೌಂಡ್ ಹಾಕ್ಕೊಂಡ್ವಿ. ಈಗ ಈ ರೌಂಡ್ ಇದೇ ರಿಪೀಟ್, 4 ರೌಂಡ್ ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ನೋಡಿ ಫ್ರಂಟ್ ಪೋಸ್ಟ್, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ಈ ಡಬಲ್ ಕ್ರೋಶನ್ ಸ್ಕಿಪ್ ಮಾಡಿ ಲಾಸ್ಟ್ ಡಬಲ್ ಕ್ರೋಶೆ ಇದೆಲ್ಲ ಅದರಲ್ಲಿ ಫ್ರಂಟ್ ಪೋಸ್ಟ್ ಮತ್ತು ಫ್ರಂಟ್ ಪೋಸ್ಟ್, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ಈ ಕಾರ್ನರಿಗೆ ಬಂದ್ವಿ. ನೋಡಿ ಫಸ್ಟಿಗೆ ಫ್ರಂಟ್ ಪೋಸ್ಟ್, 1 ಚೈನ್ ಗ್ಯಾಪಲ್ಲಿ, ಸಾರಿ 2 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ನೋಡಿ ಇದು ಕಾರ್ನರು. ಮತ್ತು ಈ ಕಡೆನೂ ಫ್ರಂಟ್ ಪೋಸ್ಟ್ ಮತ್ತು ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್.
ನೋಡಿ ಇಲ್ಲಿ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಸೆಂಟ್ರಲ್ಲಿ ಸ್ಟಿಚ್ ಮಾರ್ಕರ್. ಫ್ರೆಂಡ್ಸ್ ಇದು ರಿಪೀಟ್ ರೋ 4. ಈ ರಿಪೀಟ್ ರೋ 4 ಅಂದರೆ ನಾವು ಕಾರ್ನರಲ್ಲಿ ಮಾತ್ರ ನಾವು ನೋಡಿ 1 ಡಬಲ್ ಕ್ರೋಶೆ ವಿ ಸ್ಟಿಚ್ಚು ಹಾಕ್ಕೊಳ್ತೀವಿ. ನೋಡಿ ಫಸ್ಟು ನೋಡಿ ಈ ರೀತಿ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ. ಸೆಕೆಂಡ್ ರೌಂಡಲ್ಲಿ ನೋಡಿ ಹಾಫ್ ಡಬಲ್ ಕ್ರೋಶೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಇದು ಕಾರ್ನರಲ್ಲಿ. ಇದು ಫಸ್ಟ್ ರೌಂಡ್. ಸೆಕೆಂಡ್ ರೌಂಡ್. ಥರ್ಡ್ ರೌಂಡಲ್ಲಿ ನಾವು ನೋಡಿ 1 ಡಬಲ್ ಕ್ರೋಶೆ, ಆಮೇಲೆ ವಿ ಸ್ಟಿಚ್ಚು. ಇದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. 1 2 3 4. ಈಗ ಫಸ್ಟ್ ರೌಂಡ್ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಹಾಕಿದ್ವಲ್ಲ ರಿಪೀಟ್ ರೋ, ಇದು ಹಾಕ್ಕೊಂಡಿದ್ದೀನಿ. ಇದು ಸೆಕೆಂಡ್ ರಿಪೀಟ್ ರೋ ಹಾಕ್ಕೊತಾ ಇದ್ದೀನಿ. ಥರ್ಡ್ ಮತ್ತೆ ನೋಡಿ ಕಾರ್ನರಲ್ಲಿ 1 ಡಬಲ್ ಕ್ರೋಶೆ ಬರಬೇಕು. ಫೋರ್ತಲ್ಲಿ ವಿ ಸ್ಟಿಚ್. ಇದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ ಹಾಕ್ಕೊಳ್ಳಿ. ಇದೇ 4 ರೌಂಡ್ ಇದೆಯಲ್ಲ, ಅದನ್ನೇ ರಿಪೀಟ್ ಮಾಡ್ತಾ ಹೋಗಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಈ ಕಾರ್ನರಿಂದ ಈ ಕಾರ್ನರ್ ತನಕ 32 ಸೆಂಟಿಮೀಟ್ರ್ ಇದೆ. 32 ಸೆಂಟಿಮೀಟ್ರ್. ನೋಡಿ ಫ್ರೆಂಡ್ಸ್, ನಾನೀಗ ಆರ್ಮ್ ಹೋಲನ್ನು ಜಾಯಿನ್ ಮಾಡೋಕ್ಕೆ ತೋರಿಸ್ತೀನಿ. ನೋಡಿ ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನಾನು 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ. ನೋಡಿ ಇದು ಕಾರ್ನರಲ್ಲಿ. ನೋಡಿ ಕಾರ್ನರಲ್ಲಿ ನಾವು 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆಯಲ್ಲಿ ಮಧ್ಯದಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ 1 ಡಬಲ್ ಕ್ರೋಶೆ. ನೋಡಿ ಹೀಗೆ 1 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಿ ನೋಡಿ ಇಲ್ಲಿ ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಈ ಕಡೆ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಅಲ್ಲಿ ನಾವು ಡಬಲ್ ಕ್ರೋಶೆ ಹಾಕೋಣ. ಹೀಗೆ ಮತ್ತು ಈಗ ನಾವು 1 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ. ಹೀಗೆ ಮತ್ತು ನೆಕ್ಸ್ಟ್ 1 ಹಾಫ್ ಡಬಲ್ ಕ್ರೋಶೆ 1 ಚೈನ್ ಹಾಫ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, 1 ಚೈನ್ ಗ್ಯಾಪಲ್ಲಿ ಮತ್ತು ಈ ರೀತಿ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ. ಮತ್ತು ಹೀಗೆ ಫ್ರೆಂಡ್ಸ್ ಈ ಕಾರ್ನರ್ ತನಕ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲಿ ಕಾರ್ನರಿಗೆ ಬಂದ್ವಿ. 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ನೋಡಿ ಇಲ್ಲಿ 1 ಡಬಲ್ ಕ್ರೋಶೆ 2 ಚೈನ್ ಮತ್ತು ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಈ ಕಾರ್ನರಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ಕೊಂಡು ಮುಂದೆ ಇದೇ ರೀತಿ ಪ್ಯಾಟ್ರನ್ ಹಾಕ್ತಾ ಹೋಗಬೇಕು.
ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿನೇ ಹಾಕೊಳ್ಳಿ. ಇದೇ ರೀತಿ ಇಲ್ಲಿ ಹಾಕ್ಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಇಲ್ಲಿ ತನಕ ಬನ್ನಿ. ಈ 2 ಚೈನ್ ಹಾಕಿದ್ವಲ್ಲ ಇಲ್ಲಿ ತನಕ ಬನ್ನಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡೆ. ಲಾಸ್ಟ್ ಒಂದು ಉಳಿದಿದೆ. ಫ್ರಂಟ್ ಫಸ್ಟ್ ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಫಸ್ಟ್. ನೋಡಿ ಇಲ್ಲಿ ನಾವು 2 ಚೈನ್ ಹಾಕಿದ್ವಲ್ಲ ಇಲ್ಲಿಗೆ ಬಂದ್ವಿ. ಫ್ರೆಂಡ್ಸ್ ಇಲ್ಲಿ ನಾವು ಸೆಂಟ್ರಲ್ಲಿ 2 ಚೈನ್ ಇದೆಯಲ್ಲ ಮಧ್ಯದಲ್ಲಿ 1 ಡಬಲ್ ಕ್ರೋಶೆ ಹಾಕೊಳ್ಳೋಣ. ಹೀಗೆ ಮತ್ತು ನೆಕ್ಸ್ಟ್ ಇದೇ ರೀತಿ ಹಾಕ್ಕೊಂಡು ಹೋಗೋದು. ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ನೋಡಿ ಹೀಗೆ. ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್ ಇದೇ ರೀತಿ ಈ ಕಡೆ ಕಾರ್ನರ್ ತನಕ ಹಾಕೊಳ್ಳಿ. ಇಲ್ಲಿದೆಲ್ಲ ಈ ಕಾರ್ನರ್ ತನಕ ಹಾಕೊಳ್ಳಿ, ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ನಾವು ಕಾರ್ನರಿಗೆ ಬಂದ್ವಿ. ಕಾರ್ನರಲ್ಲಿ ಸೆಂಟ್ರಲ್ಲಿ 1 ಡಬಲ್ ಕ್ರೋಶೆ ಹಾಕೊಳ್ಳೋಣ. ಮತ್ತು ನೆಕ್ಸ್ಟ್ ಇದೇ ರೀತಿಯೇ ಹಾಕ್ತಾ ಹೋಗೋದು. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, 1 ಚೈನು, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರೆಂಡ್ಸ್ ನೋಡಿ ಹೀಗೆ ಬರುತ್ತೆ. ಫ್ರೆಂಡ್ಸ್ ಇದೇ ರೀತಿಯೇ ಇಷ್ಟು ಕಂಪ್ಲೀಟ್ ಮಾಡಿ ಮತ್ತೆ ಟರ್ನ್ ಮಾಡಿಕೊಂಡು ನಾವಿಲ್ಲಿ 1 ಚೈನ್ ಹಾಕಿದ್ವಲ್ಲ ನಾವು ಟರ್ನ್ ಮಾಡಿಕೊಂಡು ಮತ್ತೆ ನಾವಿಲ್ಲಿ 1 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲಿ ಕಾರ್ನರಿಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಫಸ್ಟ್ 1 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ ಕೂಡ ನಾವು ಇದೇ ರೀತಿ ಪ್ಯಾನ್ಸ್ ಹಾಕಬೇಕು. ಹೀಗೆ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಮತ್ತೆ ಕಂಟಿನ್ಯೂ ಇದೇ ರೀತಿ ಹಾಕ್ತಾ ಹೋಗೋದು. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಈ ಕಾರ್ನರ್ ತನಕ ಹಾಕೊಳ್ಳಿ, ಇಲ್ಲಿ ತನಕ.
ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಇದೆಯಲ್ಲ, ಅಲ್ಲಿ ನಾವು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತೆ ಈಗ ಇದೇ ರೀತಿ ಹಾಕ್ತಾ ಹೋಗೋದು. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತು ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೆಕ್ಸ್ಟ್ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಲಾಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ಡಬಲ್ ಕ್ರೋಶೆ. ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದೆರಡೇ ರಿಪೀಟ್ರು. ನೋಡಿ ಈಗ ಮತ್ತೆ ಫ್ರಂಟ್ ಪೋಸ್ಟ್, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಹಾಫ್ ಡಬಲ್ ಕ್ರೋಶೆ, ಚೈನ್, ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್, ಈಗ ಈ ರೌಂಡನ್ನು ಫುಲ್ ಹಾಕ್ಕೊಳ್ಳಿ, ಇಲ್ಲಿಂದ ಎಂಡ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ಇದಿಷ್ಟನ್ನು ನಾನು ಫಸ್ಟ್ ಪಾರ್ಟಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನಾವೀಗ ಇದನ್ನು ಫ್ರಾಕ್ ಹಾಕೋದಲ್ಲ, ಈ ರೀತಿ ಬರುತ್ತೆ ಶೇಪು. ನಾನಿಲ್ಲಿ ಇನ್ಕ್ರೀಸ್ ಮಾಡೋದನ್ನು ತೋರಿಸ್ತೀನಿ. ಈ ಕಡೆ ಇನ್ಕ್ರೀಸ್ ಮಾಡಬೇಕು ಮತ್ತು ಈ ಕಡೆ ಇನ್ಕ್ರೀಸ್ ಮಾಡಬೇಕು. ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್.